ಹ್ಯಾಪಿ ಬರ್ಡೇ ಪ್ರೀತಿ ಅಂಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಅಂಬರೀಷ್ ಅವರೇ, ನಿಮಗೆ ಇನ್ನೊಂದು ರಾಜಕೀಯ ಅಲ್ಲ ಬಟ್ ರಾಜಕೀಯ ಸಂಬಂಧಪಟ್ಟ ಪ್ರಶ್ನೆ. ಅಣ್ಣಾ ಹಜಾರೆ ಅವರ ಈ ಒಂದು ಆಂದೋಲನ, ಈ ಭ್ರಷ್ಟಾಚಾರ ಏನು ವ್ಯಾಪಕವಾಗ್ತಾ ಇದೆ, ತುಂಬ ಜನ ಇದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸೋದು, ಅದು ಯಾವುದೋ ಒಂದು ಗೌರ್ಮೆಂಟ್ ಅಥವಾ ಒಬ್ಬ ನಾಯಕ ಅಂತಲ್ಲ, ಎಲ್ಲ ಸಾರ್ವತ್ರಿಕವಾಗಿ ಏನಾದ್ರು ಬೆಳೀತಾ ಇದೆ, ಹಣದ ಪ್ರಭಾವ, ಏನು ಹೇಳ್ತೀರಾ ತಾವು ಈ ಬಗ್ಗೆ? ಅಣ್ಣಾ ಹಜಾರೆ ಮಾಡ್ತಾ ಇರೋದು ಕೆಲಸ ಇಡೀ ದೇಶ ಒಪ್ಪಬೇಕಂತ ಕೆಲಸ. ಆದರೆ ಅವರಿಗೆ ಬೆಂಬಲ ಎಷ್ಟು ಸಡನ್ನಾಗಿ ಸೂಚಿಸಿದ್ರು, ಅದರ ಎಫೆಕ್ಟ್ ಕೂಡ ಆಯಿತು. ಅದು ಇನ್ನೂ ಬಹಳ ಧಾರಾಕಾರವಾಗಿ ಎಫೆಕ್ಟ್ ಆಗುತ್ತೆ. ಶುಡ್ ಗೋ ಟು ದ ಸ್ಮಾಲ್ ರೂಟ್ಸ್ ಆಲ್ಸೋ. ಒಂದಕ್ಕಲ್ಲ, ಇಟ್ಸ್ ನಾಟ್ ದ ಬೇನ್, ರೂಟ್ಸ್ ಅಂತ ಬರುತ್ತೆ. ಇಲ್ಲಿಂದ ತಾನೇ ಮರ ಬೆಳೆಯೋದು. ಹೌದು, ಆ ರೂಟ್ಸ್ ತನಕನೂ ಈ ಕಾರ್ಯಕ್ರಮ ಹೋಗಬೇಕು. ಆಮೇಲೆ ಆದರೂ ನಮ್ಮ ದೇಶದ ಪ್ರಗತಿ ಇನ್ನಷ್ಟು, ಎಲ್ಲರದ್ದು ಪ್ರಿಡಿಕ್ಷನ್ ಪ್ರಕಾರ 2020 ಇಂಡಿಯಾ ವಿಲ್ ರೂಲ್ ದ ವರ್ಲ್ಡ್ ಅಂತ. ಇಟ್ ವಿಲ್ ನಾಟ್ ರೂಲ್ ಅಂದರೆ ನಾಟ್ ಬೈ ಸೂಪರ್ ಪವರ್, ಇಟ್ ವಿಲ್ ಬಿ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅದು ಆಗಕ್ಕೆ ಈ ಥರದ್ದು ಆಂದೋಲನಗಳು ಹೆಚ್ಚಾಗಬೇಕು ಫಾರ್ ಎವ್ರಿವೇ. ಯು ವಿಲ್ ಸಪೋರ್ಟ್ ಅಣ್ಣಾ ಹಜಾರೆ? ಐ ವಿಲ್ ಸಪೋರ್ಟ್ ಅಂದರೆ ಐ ಆಮ್ ಅಗೇನ್ಸ್ಟ್ ಕರಪ್ಷನ್ ಅಂತ ನಾನೇ ಹೇಳ್ತೀನಿ. ಓಕೆ. ಸೊ ಈಗ ಯೂತ್ ಏನು, ಯೂತ್ ಅಲ್ಲ, ಎವ್ರಿಬಡಿ, ಆಲ್ ಎಜುಕೇಟೆಡ್ ಕ್ಲಾಸ್ ಶುಡ್ ಇನ್ವಾಲ್ವ್ ಇನ್ ದಿಸ್. ಯಾರು ಕರಪ್ಟ್ ಆಗೋರು? ಪೊಲಿಟಿಷಿಯನ್, ಆಫೀಸರ್ಸ್, ಅಫಿಷಿಯಲ್ಸ್ ಅಂದರೆ ಎಲ್ಲ, ಲೇಬರ್ಸು, ಇನ್ನೊಂದು ಎಲ್ಲ ವರ್ಗದವರು ಕರಪ್ಷನ್ ಆಗೋದು ಅಂತ. ಎಲ್ಲರೂ ಅಲ್ಲ, 100% ಅಲ್ಲ, ಎಲ್ಲಾದರೂ ಒಂದು ಕಡೆ ಒಬ್ಬೊಬ್ಬರು ಕರಪ್ಟ್ ಆಗಿರ್ತಾರೆ. ಇದನ್ನು ಆ ಜಾಗಕ್ಕೆ ಹೋಗೋದು ದೇಶದ ಪ್ರಜೆಗಳೇ. ಸೊ ದಟ್ ಮೀನ್ಸ್ ಪೀಪಲ್ ಆರ್ ದ ಕಾಸ್ ಫಾರ್ ದಿಸ್. ಜನನೇ ಇದನ್ನು ಭ್ರಷ್ಟಾಚಾರ ಮಾಡೋದು, ಬೇರೆ ಯಾರು ಹೊರಗಿನವ್ರು ಏನು ಮಾಡೋದು, ಜನನೇ ಮಾಡೋದು, ನಮ್ಮ ದೇಶದ ಜನನೇ ಮಾಡೋದು. ಅಂದರೆ ಅವರಿಗೆಲ್ಲ ಅವೇರ್ನೆಸ್ ಹುಟ್ಟಿಸೋದಕ್ಕೆ ಇಂಥ ಆಂದೋಲನ ಆಗಬೇಕು. ಆ್ಯಂಡ್ ಇಟ್ ಶುಡ್ ಗೋ ಫ್ರಮ್ ಟಾಪ್ ಡೆಲ್ಲಿ ಟು ಹಳ್ಳಿ ಅಂತೀವಲ್ಲ, ಹಾಗೆ ಅಲ್ಲಿ ತನಕ ಬರಬೇಕು ಅವೇರ್ನೆಸ್ಸು ಜನಕ್ಕೆ. ದೆನ್ ಐ ಥಿಂಕ್ ಇಟ್ ವಿಲ್ ಬಿ ಎ ವಂಡರ್ಫುಲ್ ಪ್ರೋಗ್ರಾಮ್ ಫಾರ್ ಅವರ್. ಓಕೆ. ಈ ಆಂದೋಲನದಲ್ಲಿ ಅಂಬರೀಷ್ ಅವರ ಒಂದು ಪಾತ್ರ ಏನಿರುತ್ತೆ? ಏನು ನನ್ನ ಪಾತ್ರ ಒಬ್ಬನ ಕೇಳಿ ಇದು ಮಾಡೋಕ್ಕಾಗಲ್ಲ ಅಂತ ನಿಮಗೆ ಹೇಳಿದೆ ಅಲ್ಲ. ಬಟ್ ಯು ಆರ್ ನಾಟ್, ನಾವೆಲ್ಲ ನಾಟ್ ಎ ಕಾಮನ್ ಮ್ಯಾನ್. ನಿಮ್ಮ ಮೂಲಕ ಹೇಳ್ತಾ ಇರೋದು ಇದು. ದಿಸ್ ಶುಡ್ ಗೋ. ವಾಟ್ ಅಂಬರೀಷ್ ಹೇಳಿದ್ದಾರೆ ಅದು ಜನಗಳು ಎಲ್ಲರೂ ಬರಬೇಕು. ನಾನೊಬ್ಬ ಹೇಳಿದ್ರಾಗಲ್ಲ, ಹಜಾರೆ ಒಬ್ಬರು ಹೇಳಿದ್ರಾಗಲ್ಲ. ಹಜಾರೆ ದಿನ ಎಲ್ಲ ಕಡೆನೂ ಹೋಗಿ ನೋಡೋಕ್ಕಾಗತ್ತೆ ಕರಪ್ಷನ್? ಈ ಕೆನಾಟ್ ಡಿಟೆಕ್ಟ್. ಅದನ್ನು ಅವ್ರವ್ರ ಕರ್ತವ್ಯನ ಅವ್ರವ್ರು ಸರಿಯಾಗಿ ಮಾಡಿದ್ರೆ ಪೊಲಿಟಿಷಿಯನ್ಸ್ಗೂ ಕೆಲಸ ಇರೋದಿಲ್ಲ. ಯಾವ ಪೊಲಿಟಿಷಿಯನ್ಸ್ ಆರ್ ಪೀಪಲ್ ಹೂ ಕೆನ್ ಮೇಕ್ ದ ಪ್ರೋಗ್ರಾಮ್ ಗೋ. ಇಟ್ ಹ್ಯಾಸ್ ಟು ಇಂಪ್ಲಿಮೆಂಟ್ ದ ಪೀಪಲ್. ಆ ಪ್ರೋಗ್ರಾಮ್ನ ಮಾಡಬೇಕಾದ್ರೆ ಸರಿಯಾಗಿ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋದು ಪೊಲಿಟಿಕಲ್ ಪೀಪಲ್ದು ಕೆಲಸ. ದ ಬ್ರಿಡ್ಜ್ ಬಿಟ್ವೀನ್ ದ ಸರ್ಕಾರ ಆ್ಯಂಡ್ ಪೀಪಲ್. ಅದನ್ನು ಅಧಿಕಾರಿಗಳದ್ದು ಮೇಜರ್ ಇದಿರುತ್ತೆ, ಅವ್ರಿಗೆ ಬರ್ಡನ್ ಇರ್ತದೆ. ಅವರು ಅವ್ರ ಕರ್ತವ್ಯನ ಕರೆಕ್ಟಾಗಿ ಮಾಡಿಬಿಟ್ರೆ ಇಟ್ಸ್ ಎ ವೆರಿ ಸ್ಮೂತ್ ಸೈಲಿಂಗ್ ಆಗುತ್ತೆ. ಬಟ್ ಸದ್ಯಕ್ಕೆ ಅಂದರೆ ನಮ್ಮ ಸ್ಥಿತಿಗತಿ ನೋಡ್ತಾ ಇದ್ದರೆ ತುಂಬ ಅದು ಆ ಒಂದು ಪ್ರೊಸೆಸ್ ಶುರು ಆಗೋದು ತುಂಬ ಕಷ್ಟ. ಎಸ್ಪೆಷಲಿ ರಾಜ್ಯ ಸರ್ಕಾರದ ವಿರುದ್ಧ ಇಷ್ಟೊಂದೆಲ್ಲ ಆರೋಪಗಳೆಲ್ಲ ಸಾಬೀತಾಗಬೇಕು. ಹಗರಣಗಳು ನಡೀತಾ ಇದೆ. ನಾನು ಅದನ್ನೇ ಕೇಳೋಕ್ಕೆ ಬೇಜಾರು ಅಂತ ನಾನು ಹೇಳ್ಬಿಟ್ಟು ನಾನು ಅದ್ರ ಮಧ್ಯದಲ್ಲಿ ಏನಪ್ಪ ಅಂತಂದರೆ, ಈಗ ರಾಜಕೀಯವಾಗಿ ಹಗರಣಗಳು ಬರೋದು, ಅದನ್ನು ಯಾವ ರೀತಿ ಇದು ಮಾಡೋದು, ನ್ಯಾಯಾಲಯ ಇರುತ್ತೆ, ನಾವು ಮಾತಾಡೋಂಗಿಲ್ಲ, ಇನ್ನೊಂದು ಆಗುತ್ತೆ. ಯಾವ ಸರಿ ಅದು ತಪ್ಪು ಅನ್ನೋ ಜವಾಬ್ದಾರಿ ಜನಗಳ ಮೇಲೆ ಇರುತ್ತೆ. ನೋಡಬೇಕು. ಇವತ್ತೇನಾಯಿತು ತಮಿಳ್ನಾಡಲ್ಲಿ, ವಾಟ್ ಹ್ಯಾಪನ್, ಹಂಗೆ ಅದೊಂಥರ ಆ ಥರ ಅವೇರ್ನೆಸ್ ಹುಟ್ಟಬೇಕು ಜನಕ್ಕೆ. ಈ ಥರ ನಾವು ಕರಪ್ಟ್ ಆದರೆ ನಮಗೆ ಸೊಸೈಟಿಲಿ ಬೆಲೆ ಇರೋಲ್ಲ ಅಂತ ಪೊಲಿಟಿಷಿಯನ್ಸು ತಿಳ್ಕೋಬೇಕು, ಜನಗಳು ಅದೇ ರೀತಿ ವರ್ತಿಸ್ಬೇಕು. ಓಕೆ. ಜನಗಳ ಮೇಲೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಜನಗಳಿಗೆ ಅರ್ಥ ಆಗಬೇಕು ಯಾರು ಏನು ಮಾಡ್ತಾ ಇದ್ದಾರೆ. ಅರ್ಥ ಆಗುತ್ತೆ ಕೂಡ ಅಂತ ಅನಿಸುತ್ತೆ. ಸ್ವಲ್ಪ ಲೇಟ್ ಅಂತೀರ? ಓಕೆ. ಇನ್ನು ಅಂಬರೀಷ್ ಅವರ ಮುಂದಿನ ಹಾದಿ, ರಾಜಕೀಯ ಹಾದಿ, ಚಿತ್ರರಂಗದ ಹಾದಿ, ವೈಯಕ್ತಿಕವಾಗಿ ಯಾವ ಥರ ಹೇಗಿರುತ್ತೆ? ಮೊದಲನೇದಾಗಿ ರಾಜಕೀಯದಲ್ಲಿ ನಾನು ನನ್ನ ಪಾರ್ಟಿಗೆ ಬದ್ಧರಾಗಿರ್ತೀನಿ. ಮೊದಲನೇ, ನಾನು ಯಾವುದೋ ಆಕಾಂಕ್ಷಿ ಅಲ್ಲ. ಬಟ್ ಹಂಗಂದ ತಕ್ಷಣ ನನಗೇನು ಆಸೆ ಅಲ್ಲ,
ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ತಿಳ್ಕೊಬಾರ್ದು. ನಾನು ಒನ್ ಆಫ್ ದ ಪವರ್ಫುಲ್ ಫೆಲ, ಇಲ್ಲ ಅನ್ನಲ್ಲ. ನನ್ನ ಹಿಂದೆ ಒಳ್ಳೆ ಥರ ಇದೆ, ಜನ ಇದ್ದಾರೆ. ಒಂದು ಕಡೆ ಹೋದರೆ ಒಂದು 500 ಜನ 1000 ಜನನ ಸೇರಿಸೋ ಕೆಪಾಸಿಟಿ ಇದೆ. ಯಾಕೆಂದರೆ ನನ್ನ ಕಂಡ್ರೆ ಇಷ್ಟಪಡ್ತಾರೆ, ಬರ್ತಾರೆ. ಅವ್ರಿಗೆ ನಾನು ಕನ್ವಿನ್ಸ್ ಮಾಡೋದು ಕೆಪಾಸಿಟಿ ಇದೆ ನನಗೆ. ಜೊತೆಗೆ ನಾನು ಬೇರೆಯವ್ರ ವಿರುದ್ಧ ಮಾತಾಡೋನಲ್ಲ. ಬಟ್ ಎಲ್ಲರೂ ಜನ ನಿಮ್ಮ ಮಾಧ್ಯಮದವ್ರು ಇವತ್ತಿನ ದಿನ ಬಂದಿರೋದ್ರಿಂದ ತುಂಬ ಹಳ್ಳಿಗಳಿಗೂ ಇದು ಪ್ರಚಾರ ಆಗೋದ್ರಿಂದ ಅದನ್ನೆಲ್ಲ ಅವರು ನೋಡಿ ಯಾವುದು ಒಳ್ಳೆಯದು ಕೆಟ್ಟದು ಅಂತ ನಿರ್ಧಾರ ಮಾಡಬೇಕು. ನನ್ನ ನಿರ್ಧಾರನೇ ಅಂತಿಮ ಅಲ್ಲ. ನನ್ನ ಆದಿ ನನಗೆ ಚೆನ್ನಾಗಿರಬೇಕು ಅನ್ನೋದು, ನಾನು ಮೇಲ್ಮಟ್ಟಕ್ಕೆ ಹೋಗಿ ಅಧಿಕಾರ ಸ್ವೀಕಾರ ಮಾಡಬೇಕು ಅನ್ನೋದು ಅದೆಲ್ಲ ನನಗೆ ಆಸೆ ಇಲ್ಲ. ನನ್ನ ಜನಕ್ಕೆ ಒಳ್ಳೆಯದಾಗಬೇಕು, ನನ್ನ ದೇಶಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಗುರಿ ಇದೆ ನನಗೆ. ಓಕೆ, ಏನು ಮಾಡ್ತೀರಾ ಆ ಗುರಿ ನಿಟ್ಟಿನಲ್ಲಿ? ಆ ಗುರಿ ನಿಟ್ಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ನನಗೆ ಈ ವಾತಾವರಣದಲ್ಲೆಲ್ಲ ಬೇಜಾರಾಗಿರೋದ್ರಿಂದ ನಾನು ಸ್ವಲ್ಪ ನಾಟ್ ಇನ್ ದ ಮೇನ್ ಸ್ಟ್ರೀಮ್. ಇದೆಲ್ಲ ಈಗ ಹಜಾರೇದಾಯಿತು, ಇನ್ಯಾರು ಹುಟ್ತಾರೋ ಹಾಗೆಯೇ ಎಲ್ಲ ಉಟ್ಕೊಂಡು ಬಂದಾಗ ನಾನು ಅವ್ರ ಜೊತೆ ಇರ್ತೀನಿ ಅಂತ ಒಂದು ಆಸೆ. ಇನ್ನು ಸದ್ಯದ ಕಾಂಗ್ರೆಸ್ ಸ್ಥಿತಿ ನೋಡಿದ್ರೆ, ರಾಜ್ಯ ಕಾಂಗ್ರೆಸ್ ಎಸ್ಪೆಷಲಿ ಸ್ವಲ್ಪ ವೀಕ್ ಆದಂಗೆ ಅನ್ನಿಸ್ತಾ ಇದೆ. ಚುನಾವಣೆಗಳನ್ನೆಲ್ಲ ಸೋಲ್ತಾ ಇದೆ. ಚುನಾವಣೆಗಳು ಸೋಲೋದಕ್ಕೆ ಹಲವಾರು ಕಾರಣಗಳು ಹೇಳಿತ್ತು. ಅದನ್ನು ನಾನು ಬಿಡಿಸಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಸೋತಿದ್ವಿ. ಜನ ಕೊಟ್ಟಿರೋ ಆದೇಶ, ಸೋತಿದ ಮೇಲೆ ಜನದ ಆದೇಶಕ್ಕೆ ನಾವು ಬದ್ಧರಾಗಿರ್ಬೇಕು. ಬಟ್ ಕಾಂಗ್ರೆಸ್ಗೆ ಒಂದೇನಪ್ಪ ಶಕ್ತಿ ಅಂದರೆ, ಅವರಲ್ಲಿ ಹೈಕಮಾಂಡ್ ಅನ್ನೋದಿದೆ. ಯಾವುದೇ ಒಂದು ಸಮಸ್ಯೆ ಬಂದಾಗಲೂ ಅದು ಸರಿಯಾಗಿದ್ದರೆ ಒಪ್ಕೊಳ್ತಾರೆ, ತಪ್ಪಾಗಿದ್ದರೆ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ದಟ್ ಈಸ್ ಕಾಂಗ್ರೆಸ್. ನೀವು ರಾಜಕೀಯದ ಬಗ್ಗೆ ಹೇಳಿದ್ರಿ. ಇನ್ನು ಚಿತ್ರರಂಗದ ದೃಷ್ಟಿಯಿಂದ, ಚಿತ್ರ ಜೀವನದ ದೃಷ್ಟಿಯಿಂದ ನಿಮ್ಮ ಪ್ಲ್ಯಾನ್ಸ್ ಏನು? ವಾಟ್ ಯು ವಾಂಟ್ ಟು ಡೂ? ನಾನು ಮುಂಚೆನೇ ಹೇಳಿದ್ನಲ್ಲ ನಿಮಗೆ, ಟುಡೇ ಜನ ಕನ್ನಡ ಚಿತ್ರರಂಗನೇ ಅಲ್ಲ, ಅದರ್ ಫಿಲ್ಮ್ ಇಂಡಸ್ಟ್ರಿ ಆಲ್ಸೋನೇ ಎಲ್ಲದರಲ್ಲೂ ತೊಂದರೆಗಳು, ಅವ್ರವ್ರ ತೊಂದರೆಗಳಿದೆ. ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಹಿಂದಿ ಇರ್ಬೋದು. ಹೀಗೇ ಎಲ್ಲದರಲ್ಲೂ ಎಲ್ಲ ಪಿಕ್ಚರು ಮಾಡಿದ್ದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೇಡಿ, ಎಲ್ಲ ಲ್ಯಾಂಗ್ವೇಜ್. ಹೌದು. ಅದರಿಂದ ಚಿತ್ರರಂಗನೇ ಟೋಟಲ್ ಇನ್ ಲಿಟಲ್ ಬಿಕಾಸ್ ಆಫ್ ಪೈರಸಿ. ಅದಕ್ಕೆ ನಾವೆಲ್ಲ ಈ ಗುಂಡ ಆ್ಯಕ್ಟಿಂಗ್ ನೀವು ಥರ ಇಂಥ ಚಿದಂಬರಂ ಅವ್ರಿಗೆ ಒಂದು ಅಪೀಲ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಮಾಡ್ಕೊಂಡು ಬಂದರೆ ಒಂದು ಸ್ವಲ್ಪ ಚಿತ್ರರಂಗ ಒಳ್ಳೆಯದಾಗ್ಬೋದು ಅನ್ನೋ ಯೋಚನೆ ನಮ್ಮಲ್ಲಿ, ನಿಮ್ಮ ನಿರ್ಮಾಪಕರಲ್ಲಿ, ನಮ್ಮ ನಿರ್ದೇಶಕರಲ್ಲಿ, ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಇದೆಲ್ಲ ಮಾತಾಡಿಕೊಂಡು ಎಲ್ಲ ರೀತಿಯಲ್ಲಿ ಒಂದೊಂದು ಸಾಗಿ ಸೆಟ್ಲೈಟ್ ಮಾಡ್ತಾ ಬರ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಕನ್ನಡ ಚಿತ್ರರಂಗ ಆಗಲಿ, ಇನ್ನೊಂದು ರಂಗ ಆಗಲಿ ಬೆಳೀಲಿ ಅಂತ ಆಸೆ. ಎಸ್. ಇನ್ನು ವೈಯಕ್ತಿಕವಾಗಿ ಅಂಬರೀಷ್ ಈಸ್ ಸ್ಟಿಲ್. ಯಾಕೆಂದರೆ ನನಗೆ 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ರೂ ನಾನು 40 ವರ್ಷ ಕಷ್ಟಪಟ್ಟಿದ್ದೀನಿ. ಸೊ ಮೈ ಏಜ್ ಈಸ್ ನಾಟ್ ಓನ್ಲಿ 60. ವಿತ್ ಮೈ ಸ್ಟ್ರೆಸ್ ಆ್ಯಂಡ್ ವರ್ಕ್ ಐ ಕ್ರಾಸ್ಡ್ 100. ಓಕೆ. ನೀವು ಚಿತ್ರರಂಗದಲ್ಲಿ ಒಂದು 20-25 ವರ್ಷ ತುಂಬ ಸಕ್ರಿಯರಾಗಿದ್ದರೆ. ನಾನೇ 12-13 ಪಿಕ್ಚರ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಕೆಲವು ನನಗೆ ಇಷ್ಟ ಆಗ್ಬೋದು, ಕೆಲವು ನನಗೆ ಇಷ್ಟ ಆಗಿಲ್ಲದೆ ಇರ್ಬೋದು. ಯಾತಕ್ಕೆ ಮಾಡವೆ ಅಂದರೆ, ಡ್ಯೂ ಟು ಮೈ ಲವ್ ಟುವರ್ಡ್ಸ್ ದಟ್ ಪ್ರೊಡಕ್ಷನ್. ಅವರು ನನ್ನೇ ಬೇಕು ಅಂತ ಕೇಳೋರು. ನನಗೆ ಡೇಟ್ ಇರ್ತಿರಲಿಲ್ಲ. ಏನು ಮಾಡೋದು, ಒಂದಿನಕ್ಕೆ 3 ಶಿಫ್ಟು, 4 ಶಿಫ್ಟು, 5 ಶಿಫ್ಟು. ಇವತ್ತು ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 7 ತನಕ ಕೆಲಸ ಮಾಡೋವೆ. ಅದು ಬಿಕಾಸ್ ನನ್ನದು ಒಂದು ಅಡ್ವಾಂಟೇಜು, ನನಗೆ ಡಿಸ್ಅಡ್ವಾಂಟೇಜು, ಅವ್ರಿಗೆ ಅಡ್ವಾಂಟೇಜ್. ಅಷ್ಟೇ ಇರೋದು ನನಗೂ, ಆ ಪ್ರೊಡಕ್ಷನ್ಗೂ, ಆ ಡೈರೆಕ್ಟ್ರಿಗೂ, ಇಲ್ಲ ಅಂದ್ರೆ ಕ್ಯಾಮ್ರಾಮ್ಯಾನ್ಗೂ, ಯಾರಿಗೋ ಒಬ್ರಿಗಾದ್ರೂ ಒಂದು ಅಟ್ಯಾಚ್ಮೆಂಟ್ ಬೆಳ್ಕೊಂಬಂದಾಗ ನಾನು ಬಿಡಿಸ್ಕೊಳ್ಳೋಕ್ಕೆ ಕಷ್ಟ ಆಗೋದು. ಬಟ್ ಅದರಿಂದ ಪರಿಣಾಮ ನನಗೆ ಭಾಳ ಕಷ್ಟಪಟ್ಟಿದ್ದೆ. ಓಕೆ. ಸೊ ಸ್ನೇಹಜೀವಿ ಅಂಬರೀಷ್. ಸ್ನೇಹಜೀವಿ, ಸ್ನೇಹಕ್ಕೆ ಸೋಲುವಂಥ ಜೀವಿ, ಸ್ನೇಹಕ್ಕಾಗಿ ಏನು ಬೇಕಾದ್ರೂ ಮಾಡುವಂಥ ಜೀವಿ. ಎಸ್ ಅಂಬರೀಷ್ ಅವರು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಮತ್ತೊಂದು ಸಲ ಹುಟ್ಟುಹಬ್ಬದ ಶುಭಾಶಯಗಳು. ಸುವರ್ಣ ನ್ಯೂಸ್ ಕಡೆಯಿಂದ, ನಿಮ್ಮ ಅಭಿಮಾನಿಗಳ ಕಡೆಯಿಂದ, ಎಲ್ಲರಿಂದಲೂ. ನಾನು ಕೂಡ ನನ್ನ ಹುಟ್ಟುಹಬ್ಬಕ್ಕೆ ಸುವರ್ಣ ಚಾನೆಲ್ ಅವರು ಇಷ್ಟೊಂದು ಪ್ರೀತಿ ಸ್ನೇಹದಿಂದ ಬಂದು ನನ್ನ ಮನಸ್ಸಿನ ಅನಿಸಿಕೆಗಳನ್ನ ಜನಗಳಿಗೆ ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇರೋದ್ರಿಂದ ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದ. 59ನೇ ವರ್ಷ ಪೂರೈಸಿ 60ನೇ ವರ್ಷಕ್ಕೆ ಕಾಲಿಡ್ತಿರುವ ಅಂಬರೀಷ್ ಅವರಿಗೆ ಮತ್ತೊಂದು ಸಲ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ಅವರು ಚಿತ್ರರಂಗದಲ್ಲಿ, ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಕ್ರಿಯರಾಗಲಿ, ಅವರ ಅಭಿಮಾನಿಗಳ ಮಧ್ಯದಲ್ಲೇ ಅವರು ಸದಾಕಾಲ
ನಗ್ನಗ್ತಾ ಇರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.